ಮಾಡಿಸ್ತಿದ್ದು ಸರ್. ಅಸ್ಪಿಗೋಡು ಪೆಟ್ರೋಲ್ ಕೆಲಸಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ. 25ಗೆ ಪರ್ಮಿಷನ್ ಕೊಟ್ಟಿದ್ದೆ ಸರ್. 2015ರಲ್ಲಿ ಕಮಿಷನ್ ಆಫೀಸಿಂದ 6th 7th ಪರ್ಮಿಷನ್ ತಂದು 2015ರಿಂದ 2019ವರೆಗೂ ಶಾಲೆ ಹೇಳ್ಕೊಂಡ್ಬಂದಿದೆ ಸರ್. 428 ಮಕ್ಕಳು ನಮ್ಮ ಶಾಲೆ ವ್ಯಾಸಂಗ ಮಾಡ್ತಿದ್ದೀವಿ. 2019ರಲ್ಲಿ ಇವ್ರಿಗೆ ನಾನು ಅಮೌಂಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನ್ನ 6th 7th 8th ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿದ್ರು. ಏನು ಅಮೌಂಟ್ ಸರ್? ಅದೇ ಆರ್ ಟಿ ಅಮೌಂಟ್ ರಿಲೀಸ್ಗೆ ಮತ್ತೆ ಕಮಿಷನ್ ಇದು ರದ್ದು ಮಾಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ಮತ್ತೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಬೇಡಿಕೆ ಇತ್ತು. ಆಮೇಲೆ ಒಂದು ಚೆಕ್ ಇತ್ತು ಸರ್, HM ಚೆಕ್ ಇತ್ತು. HM ಚೆಕ್ ಸಮೇತ 50,000 ಅಮೌಂಟನ್ನು ಬರೆದುಬಿಟ್ಟು ಕೊಟ್ಟೆ. 50,000 ಅಮೌಂಟ್ ಬರೆದು ಕೊಟ್ಟಾದಾಗ ಏನು ಮಾಡಿದ್ರು, ಆ ದುಡ್ಡನ್ನು ನೀನು ಚೆಕ್ಕನ್ನು ತಗೊಂಡು ಹೋಗ್ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗಿ ಅಂತ ಹೇಳಿದ್ರು. ನಾನು ಮನೆಗೆ ಹೋಗಿ 50,000 ಅಮೌಂಟ್ ಕೊಟ್ಟೆ ಸರ್. 2,000 ಯಾರಿಗೆ ಕೊಟ್ಟರು ಸರ್? 50,000 ಇಸ್ಕೊಂಡ್ರೆ ಸರ್ ನಾನು ಪರ್ಮಿಷನ್ ಮತ್ತು ಆರ್ ಟಿ ಅಮೌಂಟ್ ರಿಲೀಸ್ ಮಾಡಿಸ್ಕೊಡ್ತೀನಿ ಅಂತ 50,000 ಸರ್. ಮಂಜಾತ್ ಸರ್ ಅವರು ಅವ್ರಿಗೆ ಅಮೌಂಟ್ ಕೊಟ್ಟೆ. ಆಮೇಲೆ ಅರ್ಜಿ ಕೊಡಿ ಅಂದರು. ಅರ್ಜಿ ಕೊಟ್ಟಿರೋರು ಎಲ್ಲ ರಿಜೆಕ್ಟ್ ಮಾಡಿ ಹಾಕಿದ್ರು ಸರ್. ಈಗ ನಾನು ಮೂಲಭೂತ ಸೌಲಭ್ಯ ಅಂತ ಹೇಳ್ಬಿಟ್ಟು ಶಾಲೆನ ಹಿಂಪಡೆದಿದ್ರಲ್ಲ 6-7ಕ್ಕೆ 25th ಶಾಲೆ ನಡೀತಿದ್ರು, ಅದಕ್ಕೆ ಮೂಲಭೂತ ಸೌಲಭ್ಯ ಇರುತ್ತೆ ಸರ್. ಈಗ ಮಕ್ಕಳು 25th ಮಕ್ಕಳಿಗೆ ಕುಡಿಯೋ ನೀರು, ಶೌಚಾಲಯ, ಕಟ್ಟಡ ಎಲ್ಲ ಇದೆ. 6th 7th 8th ಮಕ್ಕಳಿಗೆ ಕುಡಿಯೋ ನೀರು, ಕಟ್ಟಡ, ಶೌಚಾಲಯ ಯಾವುದೂ ಇಲ್ಲ ಸರ್. ಇದು ನಾನು ಈ ಉದ್ದೇಶ ಏನು ಗೊತ್ತಾ ಸರ್, ಇದು ನಾನು ದಲಿತ ಒಬ್ಬ, ನಮ್ಮ ಅರ್ಕೋಡ್ ತಾಲೂಕಲ್ಲಿ ದಲಿತ ಇನ್ಸ್ಟಿಟ್ಯೂಟ್ ಒಂದೇ ಇರೋದು. ದಲಿತರ ಸ್ಕೂಲ್ ನಡೆಸಬಾರ್ದಂತ ಉದ್ದೇಶಪೂರ್ವಕವಾಗಿ ಇವರು ಮಾನ್ಯತೆ ರದ್ದು ಮಾಡಿದ್ದಾರೆ. ಇದು ದಲಿತ ದೌರ್ಜನ್ಯ ಸರ್. ಇವತ್ತು ಏನಕ್ಕೆ ಅಂತ ಬಂದಿದ್ದೀರಿ ಸರ್? ಇವತ್ತು ನಾನು ಒಂದು ಹೋದ ವರ್ಷದ ರಿನ್ಯೂವಲ್ ಆಗಬೇಕಾಯ್ತು. 25th ರಿನ್ಯೂವಲ್ಗೋಸ್ಕರ ಬಂದಿದೆ. ಅದು ಅಪ್ಲಿಕೇಶನ್ ಹಾಕಿದ್ದೆ, ಅದು ರಿನ್ಯೂವಲ್ ಮಾಡಿಸ್ಕೊಂಡು ಅಂತ ಬಂದಿದೆ. ಇವರು RTI ಸೆಕ್ಷನ್ ಇವ್ರಿಗೆ ಬರುತ್ತೆ. RTI ಅಮೌಂಟ್ ರಿಲೀಸ್ ಮಾಡ್ಕೊಂಡ್ರೆ ಅವಸರ ಬಂದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಸರ್. ಮಾಡಿಸ್ಕೊಡಿ ಸರ್, ಈಗ ಉದ್ದೇಶಪೂರ್ವಕ ರದ್ದು ಮಾಡಿರಲ್ಲ, ಏನು ಮಾಡೋದು ಅಂತ ಕೇಳೋಕ್ಕೆ ನನಗೆ ಇಲ್ಲೇ ಕೇಳ್ತಾರೆ, ಪೋಸ್ಟ್ನಾಗ ಕಳಿಸ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಹಂಗೆ ಅಂತ ಹೇಳ್ತಾರೆ. ಕೇಳಬೇಕು ನಮ್ಮ ಸಾಕ್ಷಿ ಸರ್. ಕೊಟ್ಟಿದ್ದೀನಿ ಸರ್. ಇದು ಪರ್ಮಿಷನ್ ತಗೊಳಕಲ್ಲ, ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ತಗೊಳ್ಳಿ ಅಂತ ಲಂಚ ಕೊಟ್ಟಿಲ್ಲ. ಹೋಗ್ಬಿಟ್ಟು ಚೆಕ್ ಇಸ್ಕೊಂಡಿಲ್ಲ, ಅದನ್ನು ಚೆಕ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಕೊಟ್ಟಿದ್ದೆ. ಆ ಚೆಕ್ಕು ಕೊಟ್ಟಿಲ್ಲ ಸರ್ ನನಗೆ. ಯಾರಿಗೆ ಕೊಟ್ಟಿದ್ದೆ ಸರ್? ಮಂಜುನಾಥ್ ಸರ್ ಅವ್ರಿಗೆ. ಅವ್ರು ಇಲ್ಲಿ ಕ್ಲರ್ಕ್ ಆಗಿದೆ ಸರ್. ಸರ್ ಲಂಚ ರೂಪದಲ್ಲಿ ಸರ್ 50,000 ದುಡ್ಡು ಕೊಟ್ಟು ಲಂಚನ ಆಗಲ್ಲ ಸರ್. ಅದು ನಾವು ಸಮಾಜದಲ್ಲಿ ಕೊಡಬಾರ್ದು, ಅದು ನಮ್ಮ ತಪ್ಪದು. ಈಗ ನಮ್ಗೆ ಅನ್ಯಾಯ ಆಗಿದೆ ಸರ್, ಏನು ಮಾಡೋದು ಸರ್? ಈಗ ಪರ್ಮಿಷನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ಸರ್ BO ರಿಪೋರ್ಟ್ ಕೊಟ್ಟಿದ್ದಾರೆ, ಇವ್ರು ಎಲ್ಲ ಸೌಲಭ್ಯ ಇದೆ, ಇವರಿಗೆ ಪರ್ಮಿಷನ್ ಕೊಡಿ ಅಂತ, ಆದರೂ ಕೊಟ್ಟಿಲ್ಲ ಸರ್. 2019 ನೋಡಿ ಸರ್ BO ರಿಪೋರ್ಟ್ ಹಾಕಿದೆ. ನಿಮ್ಮ ಶಾಲೆ ನಡೀತಿದೆಯಾ ಸರ್? ನಡೀತಿದೆ. 25th ನಡೀತಿದೆ ಸರ್. ಈ ಪರ್ಮಿಷನ್ ಕ್ಯಾನ್ಸಲ್ ಮಾಡಿರೋದು ಎಷ್ಟು ಸರ್? 6th 7th 8th ಈ ವರ್ಷ ಮಾಡಿ? ಅದು ಸರ್ 2019ರಲ್ಲಿ. 2019ರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದೆ ಸರ್. ಇವತ್ತು ನನಗೆ ತಡೆಯೋಕ್ಕಾಗಿದೆ ಸರ್. ಕೊಡಿಸಲಿ BO ರಿಪೋರ್ಟ್ ಹಾಕಿದ್ದಾರೆ, ಇವ್ರಿಗೆಲ್ಲ ಸೌಲಭ್ಯ ಇದೆ, ಕೊಡಿ ಅಂತ. ಮಕ್ಕಳು ಓದ್ತಿದ್ದಾರೆ ಸರ್? 25th ಮಕ್ಕಳು ಓದ್ತಿದ್ದಾರೆ ಸರ್ ಇವಾಗ ಶಾಲೆಯಲ್ಲಿ. ಸರ್ ಈಗ 30 ಮಕ್ಕಳು ಇದ್ದಾರೆ ಸರ್. ಯಾವ ಊರಲ್ಲಿ ಸರ್? ಅರ್ಕೋಡಲ್ ಸರ್. ಸರ್ ರಂಗಸ್ವಾಮಿ ಅಂತ.